ದರ್ಶನ ಆಯ್ತು ಅನ್ಸುತ್ತೆ. ತುಂಬ ಚೆನ್ನಾಗಾಯಿತು. 21ನೇ ವರ್ಷ ಇದು ಬೈಪಾಸ್ ಗಣಪತಿ ಸೇವಾ ಸಮಿತಿ ತುಂಬ ಅದ್ಭುತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ದೇಶದ ಏನೊಂದು ಎಲ್ಲೋ ಒಂದು ಕಡೆ ನಮ್ಮ ಏನು ಧಾರ್ಮಿಕ ವಿಧಿವಿಧಾನಗಳು, ಧಾರ್ಮಿಕ ಒಂದು ಚರಿತ್ರೆ ಏನಿದೆ ಎಲ್ಲೋ ಕಡೆ ಕಳ್ಕೊತಾ ಇದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಗೌರಿಬಿದನೂರಲ್ಲಿ ತುಂಬ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗೌರಿ ತಾಯಿ ಸಲ ಗೌರಿಬಿದನೂರಿನ ಗೌರಿ ತಾಯಿ ವಿಗ್ರಹ ತುಂಬ ನಂಗೆ ಭಾಳ ಇಂಪ್ರೆಸ್ ಆಯಿತು. ಖಂಡಿತ ವಿಘ್ನೇಶ್ವರ ನಮ್ಮ ತಾಲೂಕಿನ ಸಮಸ್ತ ಜನತೆಗೆ, ವಿಶೇಷವಾಗಿ ರೈತರಿಗೆ, ಯುವಕರಿಗೆ ಎಲ್ಲರಿಗೂ ಒಳ್ಳೆ ವಿಘ್ನರಹಿತವಾದ ಒಂದು ಯಶಸ್ಸನ್ನು ಕೊಡ್ತಾರೆ ಅಂತ ಸಂಪೂರ್ಣ ನಂಬಿಕೆ ಇದೆ. ಒಳ್ಳೆ ಮಳೆ ಬರೋ ಚಾನ್ಸ್ ಇದೆ. ಮಳೆ ಬರಲಿ, ಎಲ್ಲ ಕೆರೆಗಳು ತುಂಬಲಿ, ಜನ ಸುಖ ಶಾಂತಿ ನೆಮ್ಮದಿಗಳಿಂದ. ಖಂಡಿತ ನಾನು 20 ವರ್ಷ KS ಆಫೀಸರ್ ಕೆಲಸ ಮಾಡಿದ್ದೀನಿ. ಬಟ್ ಇಲ್ಲಿ ಅವರು ಒಂದು ತಂಡೋಪತಂಡವಾಗಿ ಅಂದರೆ ಟೀಮ್ ಸ್ಪಿರಿಟ್ ಏನಿದೆ, ಐ ಥಿಂಕ್ ದಟ್ ಈಸ್ ನಾವು ಕಲಿಬೇಕಾಗಿದೆ. ಎಲ್ಲರೂ ಸಹ ಸ್ವಯಂ ಪ್ರೇರಿತವಾಗಿ, ಯಾರು ಸಹ ಇಲ್ಲಿ ಮಾಡುವಂತ ಸ್ವಯಂ ಪ್ರೇರಿತವಾಗಿ ಒಂದು ಧರ್ಮದ ಕೆಲಸ ಮಾಡ್ತಾ ಇದ್ದಾರೆ, ದೇಶದ ಕೆಲಸ ಮಾಡ್ತಾ ಇದ್ದಾರೆ. ಖಂಡಿತ ಅವರ ಯಶಸ್ಸು ಇನ್ನಷ್ಟು ದೊಡ್ಡ ರೀತಿಯಲ್ಲಿ ಯಶಸ್ವಿ ಆಗಬೇಕು. ಅವರು ಆಗ್ತಾರೆ ಅನ್ನೋ ಸಂಪೂರ್ಣ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಈ ಧಾರ್ಮಿಕ ಕೆಲಸ ಜೊತೆಗೆ ಸಮಾಜದ ಕೆಲಸನೂ ಸಹ ಮಾಡಬೇಕು ಅಂತ ಕೋರ್ಕೊತಿದ್ದೆ. ಯುವಕರು ಯಾಕಂದ್ರೆ ದೊಡ್ಡ ಶಕ್ತಿ ಕಾಣಿಸ್ತಾ ಇದೆ ಅವರಲ್ಲಿ. ನನಗೆ ಆ ಶಕ್ತಿಯನ್ನು ಮತ್ತಷ್ಟು ಸಕಾರಾತ್ಮಕವಾಗಿ ಸಮಾಜ ಪರವಾಗಿ ಆಗುತ್ತೆ ಅನ್ನೋ ಸಂಪೂರ್ಣ ನನಗೆ ನಂಬಿಕೆ ಇದೆ. ನಮಸ್ತೆ. ಇಷ್ಟು ವರ್ಷಗಳಿಗಿಂತ ಈ ಸತಿ ತುಂಬಾ ವಿಭಿನ್ನವಾಗಿದೆ ಅಂಡ್ ಈ ಸತಿ ತುಂಬಾ ಚೆನ್ನಾಗಿದೆ. ನೋಡಕ್ಕೆ ತುಂಬಾ ಇಷ್ಟ ಆಗ್ತಿದೆ ಮನಸ್ಪೂರ್ವಕವಾಗಿ. ಒಂಥರ ಏನೋ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ. ಪ್ರತಿ ವರ್ಷ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತಾರೆ. ಈ ಸತಿ ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷ ಏನೋ ಒಂದು ವಿಭಿನ್ನವಾಗಿ ಯಾವ್ದೋ ಒಂದು ಥೀಮ್ ತಗೊಂಡ್ ಬರ್ತಿದ್ದಾರೆ. ದೇವ್ರದ್ದು ಒಂದು ಸ್ಟೋರಿ ತರ ಇರ್ಬೋದು. ಆ ತರ ಹೋದ್ ಸತಿ ಗಣೇಶಂದನೇ ಇದ್ ಮಾಡಿದ್ರು. ಈ ಸತಿ ಒಂಥರ ವಿಭಿನ್ನವಾಗಿ ಒಂದು ಕಂಪ್ಲೀಟ್ ಒಂದು ಟೆಂಪಲ್ ಒಳಗಡೆ ವಿಸಿಟ್ ಮಾಡ್ದಂಗೆನೆ ಇದೆ. ಬೈಪಾಸ್ ಗಣೇಶ ತಂಡಕ್ಕೆ ಏನ್ ಹೇಳಕ್ ಬಯಸ್ತೀರಾ? ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಇದೇ ತರ ಹಾರ್ಡ್ ವರ್ಕ್ ಮಾಡ್ತಾ ಇರ್ರಿ. ಇನ್ನೂ ಚೆನ್ನಾಗಿ ಬರೀ ನಮ್ ಡಿಸ್ಟಿಕ್ಗೆ ಅಲ್ಲ, ಆಲ್ಮೋಸ್ಟ್ ಆಲ್ ಬೆಂಗಳೂರು ಕಡೆಯಿಂದ ಕೂಡ ಬರ್ತಿದ್ದಾರೆ ನಮ್ ಗಣೇಶನ ನೋಡಕ್ಕೆ. ಸೊ ಅಷ್ಟು ಫೇಮಸ್ ಆಗಿದ್ದಾರೆ. ಇನ್ನೂ ಹೆಚ್ಚು ಫೇಮಸ್ ಆಗ್ಲಿ ಅಂತ ಬಯಸ್ತೀನಿ. ಏನ್ ಬಯಸ್ತೀಯ? ನಮ್ ಬೈಪಾಸ್ ಗಣೇಶ ಚೆನ್ನಾಗಿತ್ತು. ಗೌರಿಬಿದನೂರು ತಾಲೂಕಿನಲ್ಲೇ ಬಹಳಷ್ಟು ಅದ್ಧೂರಿಯಾಗಿ ಮಾಡ್ತಾರೆ ಬೈಪಾಸ್ ಗಣೇಶ. ಸುಮಾರು ವರ್ಷಗಳಿಂದನೂ ಇಷ್ಟು ಅದ್ಧೂರಿಯಾಗಿ ಮಾಡ್ಕೊ ಬರ್ತಾ ಇದ್ದಾರೆ ಅಂದ್ರೆ ಅದೊಂದು ಗ್ರೇಟ್. ಸೊ ಈ ವರ್ಷ 21 ದಿವಸನೂ ಅನ್ನದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಕೇಳಿ ತುಂಬಾ ಸಂತೋಷ ಆಯ್ತು. ಅಲಂಕಾರ ಹೆಸರಿ ತುಂಬಾ ಚೆನ್ನಾಗಿದೆ. ಗಣೇಶ ತುಂಬಾ ಚೆನ್ನಾಗಿದೆ. 6 ವರ್ಷಗಳ ಕಾಲ ಇದೇ ರೀತಿಯಾಗಿ ಇನ್ನೂ ಅದ್ಧೂರಿಯಾಗಿ ನಡೆಸ್ರಿ ಅಂತ ಹೇಳಿ ಬಯಸ್ತೇನೆ. ಧನ್ಯವಾದ. ಗಣೇಶಪ್ಪ ಯಾವಾಗ್ಲೂ ಈ ತರ ಈ ಜುರುಂಬೆ ಎಣ್ಣೆನಿಂದ ನಡೀಬೇಕು. ಆ ಚಿಕ್ಕಬಳ್ಳಾಪುರ ತಾಲೂಕಿಂದನೂ ಬಂದಿದ್ದಾರೆ. ಗೌರಿಬಿದನೂರು ತಾಲೂಕು ನಾವು ವಿದ್ಯಾ ಗಣಪತಿ ಇವರೆಲ್ಲ ಸೇರಿ ಸಂಘ ಎಲ್ಲ ಒಟ್ಟಾಗಿರೋದಕ್ಕೆ ಚೆನ್ನಾಗಿದೆ. ಸೂಪರ್ 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 ಸೂಪರ್. ಬೈಪಾಸ್ ಗಣಪತಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಗೆ ನಂಬರ್ 1. ಇದೇ ತರ ಎಲ್ಲ ಜನಗಳು ಸಹಕಾರ ಕೊಟ್ಟು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು. ಪ್ರತಿ ವರ್ಷನೂ ಚೆನ್ನಾಗಿ ನಡೀಲಿ. ಅವ್ರು ಮಾಡೋರ್ಗೆ ಎಲ್ಲರಿಗೂ ಧೈರ್ಯ ಶಕ್ತಿ ಎಲ್ಲ ಕೊಡ್ಲಿ ಅಂತ ನಾವು ದೇವರಲ್ಲಿ ಎಲ್ಲ ಭಕ್ತಾದಿಗಳು ಬೇಡ್ಕೋಬೇಕೆಂದು ನಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಗೌರಿಬಿದನೂರೇನ ಅನ್ಸಾಗಿದೆ. ನಮ್ಮ ಬೈಪಾಸ್ ಮಕ್ಕಳು ಹಾಗೆ ಈಗ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಸಂತೋಷ. ನಮ್ಮ ಗೌರಿಬಿದನೂರಲ್ಲಿ ಈ ತರ ಮಾಡ್ತಾ ಇರೋದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ.